ಸರ್ ಇವರು ಅರುಣ್ ಕುಮಾರ್ ಅಂದ್ಬಿಟ್ಟು ಎಕೆ ಟ್ರೇಡರ್ಸ್ ಅಂತ ಒಂದು ಆಫೀಸ್ ಓಪನ್ ಮಾಡಿ ಯೂನಿವರ್ ಕಾಯಿನ್ ಅಂತ ಒಂದು ಕಾಯಿನ್ ಲಾಂಚ್ ಮಾಡಿದ್ದಾರೆ. ಯೂನಿವರ್ ಕಾಯಿನ್ ಅಂತ ಲಾಂಚ್ ಮಾಡಿಬಿಟ್ಟು 77,000 ರೂಪಾಯಿ ನಾವು ಫಸ್ಟ್ ಪೇಮೆಂಟ್ ಮಾಡಿದರೆ ವೀಕ್ಲಿ ಬಂದು 6,500 ಕೊಡ್ತೀವಿ, 10 ವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ, ಅದು ಒಂದು 4-5 ತಿಂಗಳು ಕೊಡ್ತಾಯಿದ್ರು. ಅದು ಇದು ಮಾಡಿದ್ಮೇಲೆ 7,70,000 ಹಾಕಿದರೆ ವಾರಕ್ಕೆ 95,000 ಕೊಡ್ತೀವಿ ಅಂದ್ಬಿಟ್ಟು ಅದನ್ನು ಹೇಳಿದ್ದಾರೆ. ಎಷ್ಟು ವಾರ ಕೊಡ್ತೀವಿ ಅಂತ ಹೇಳಿದ್ರು? ಅದು 10 ವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಓಕೆನಾ, ಅದರಲ್ಲಿ ಲಾಸ್ಟಲ್ಲಿ 7,70,000 ತುಂಬ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಒಂದು ಪೇಮೆಂಟು ರಿಟರ್ನ್ ಕೊಟ್ಟಿಲ್ಲ. ಮುಂದೆ ಹಾಕಿರೋರಿಗೆ ಒಂದು 2 ಪೇಮೆಂಟ್ 3 ವಾರ ಕೊಟ್ಟಿದ್ದಾರೆ. ಅಂದಾಜು ಎಷ್ಟು ಜನ 7,70,000 ಕಟ್ಟಿದ್ದಾರೆ ಸರ್? ಈಗ ನಮ್ಮ ಇಲ್ಲಿ ಬೆಂಗಳೂರು ಲೋಕಲಲ್ಲಿ ಇರೋರದ್ದು ಸುಮಾರು ಒಂದು 20-25 ಜನ 30 ಜನ ಇದ್ದಾರೆ ಸರ್. 7,70,000 ಕಟ್ಟಿರೋರು. ಇವ್ರಿಗೆ 1 ರೂಪಾಯಿನೂ ರಿಟರ್ನ್ ಬಂದಿಲ್ಲ. ಒಟ್ಟು ಎಷ್ಟು ಫ್ರಾಡ್ ಆಗಿರ್ಬೋದು ಸರ್? ಸುಮಾರು ಒಂದು ನಮ್ಮ ಕಡೆಯಿಂದ ಒಂದು 3.5 ಕೋಟಿ ಲಾಸ್ ಮಾಡಿದ್ದಾರೆ ಸರ್. ನಮಗೆ ಯಾರಿಗೂ ಪೇಮೆಂಟ್ ಇದರಲ್ಲಿ ರಿಟರ್ನ್ ಯಾರಿಗೂ ವಾಪಸ್ ಬಂದಿಲ್ಲ ಅಮೌಂಟು. ತಮಿಳ್ನಾಡಲ್ಲಿ ಇನ್ನೂ ಸಾವಿರಾರು ಜನ ಇದ್ದಾರೆ. ಇವ್ರು ಮಾಡಿರೋದು ಮಾಮೂಲಿ ಒಂದು 1,000 ಕೋಟಿ ಮೇಲೆ ಇದು ಫ್ರಾಡ್ ಮಾಡಿರೋದು. ಲಿಸ್ಟ್ ಎಲ್ಲ ಇದು ಕಂಪ್ಲೇಂಟ್ ಆಗಿದೆ ಆಲ್ರೆಡಿ. ತಮಿಳ್ನಾಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವನು ಅಲ್ಲಿ ಹೋಗೋದಿಲ್ಲ. ಈಗ ನಾವು ಕಂಪ್ಲೇಂಟ್ ಕೊಟ್ಟು 4 ವರ್ಷ ಆಗ್ತಾಯಿದೆ. ಇವ್ರ ಮನೆ ಹತ್ರ ಹೋದರೆ ರೌಡಿಗಳನ್ನ ಕರೆಸ್ಕೊಂಡು ಬೆದರಿಕೆ ಕೊಡೋದು, ಮೋಹನ್ ಅಂತ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದರಿಂದ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಮೀಡಿಯಾ ಮಿತ್ರರಿಂದ ನಮಗೆ ಒಂದು ಹೆಲ್ಪ್ ಆಗಲಿ ಅಂತ ಇದನ್ನೊಂದು ಇದು ಮಾಡ್ತಾ ಇದ್ದೀವಿ. ಎಕ್ಸ್ ಆರ್ಮಿ ಪರ್ಸನ್ಗಳು ತುಂಬ ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡಿ ಮತ್ತೆ ನಾರ್ಮಲ್ ಜನಗಳನ್ನ ಇದು ಮಾಡಿದ್ದಾರೆ. ಇದರಲ್ಲಿ ಸುಮಾರು ಒಂದು 500 ಜನ ಆರ್ಮಿ ಪರ್ಸನ್ಸ್ ಇದ್ದಾರೆ. ರಿಟೈರ್ಡ್ ಆರ್ಮಿದವರು ಒಂದು 500 ಜನ ಮೇಲೆ ಇದ್ದಾರೆ. ಅಂದಾಜು ಇಡೀ ದೇಶದಲ್ಲಿ ಎಷ್ಟು ಲಾಸ್ ಆಗಿರ್ಬೋದು ಈ ತರ ಫ್ರಾಡ್ ಮಾಡಿ? ಸರ್ 1,000 ಕೋಟಿ ಮೇಲೆ ಸರ್ ಇದು ಫ್ರಾಡ್ ನಡೆದಿರೋದು. ಸರ್ ಇವರು ಬಂದು ಒಬ್ಬರನ್ನ ಮೇನ್ ಟಾರ್ಗೆಟ್ ಮಾಡಿ ಅವ್ರ ಕಡೆಯಿಂದ ಬಂದು ಫಸ್ಟ್ ಇದು ಮಾಡ್ತಾರೆ. ಒಂದು 77,000 ಫಸ್ಟ್ ಟಾರ್ಗೆಟ್ ಮಾಡಿದ್ದು ಸರ್. ಇವರು 77,000 ಹಾಕಿದರೆ ಅದಕ್ಕೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ವೀಕ್ಲಿ ಕೊಡ್ತಾಯಿದ್ರು. ಕೊಡ್ತಾ ಮತ್ತೆ 7,70,000ಕ್ಕೆ ಇದು ಮಾಡಿದರು. ಈ 7,70,000 ಅಮೌಂಟ್ ಇದು ಮಾಡಿದ್ರಲ್ಲಿ ತುಂಬ ಜನ ಇಂಟ್ರೆಸ್ಟ್ ತೋರಿಸಿ 7,70,000 ಹಾಕಿದ್ದಾರೆ. ಎಲ್ಲ ಹಾಕಿದ ಮೇಲೆ ಇವರು ಕಂಪ್ನಿ ಕ್ಲೋಸ್ ಮಾಡಿಕೊಂಡು ಲಾಸ್ ಆಗಿದೆ, ಎಲ್ಲ ಇದಾಗ್ಬಿಟ್ಟಿದೆ ಅಂದ್ಬಿಟ್ಟು ಎಲ್ಲ ಆಫೀಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಹಿಂಗೆಲ್ಲ ಇದಾಗಿದ್ದಾರೆ. ಮತ್ತು ಇವರು ಪೊಲೀಸೆಲ್ಲ ಹಿಡಿದು ತಮಿಳ್ನಾಡಲ್ಲಿ ಕೇಸ್ ಎಲ್ಲ ಕೊಟ್ಟು ಇದು ಮಾಡಿದ್ದಾರೆ. ಇದು 4 ವರ್ಷದಿಂದ ಕೇಸ್ ನಡೀತಾ ಇದೆ. ಇನ್ನು ನಮಗೆ 1 ರೂಪಾಯಿ ರಿಟರ್ನ್ ಬಂದಿದ್ದಿಲ್ಲ. ಈಗ ಗೊತ್ತಿರೋರ ಹತ್ರ ಹೋದರೆ ಈಗ ನೋಡಿ, ಇವ್ರು ಮೇನ್ ಅರುಣ್ ಕುಮಾರ್ ಬೆಂಗಳೂರಲ್ಲೇ ಇದ್ದಾರೆ. ಇಲ್ಲಿ ಚಂದಾಪುರ ಮರ್ಸೂರ್ ಗೇಟಲ್ಲಿ ಒಂದು ಲೇಔಟ್ ಒಳಗಡೆ ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋದರೆ ಪೊಲೀಸ್ ಅವ್ರನ್ನ ಕರೆಸ್ತಾರೆ, ಲೋಕಲ್ ರೌಡೀಸ್ನ ಕರೆಸ್ಬಿಟ್ಟು ಬೆದರಿಕೆ ಕೊಡ್ತಾರೆ, ಇದೆಲ್ಲ ಮಾಡ್ತಾರೆ ಸರ್. ಇವತ್ತು ಬೆಳಗ್ಗೆ ನಾವು ಅವ್ರ ಮನೆ ಹತ್ರ ಹೋಗಿದ್ದೀವಿ. ನಾವು ಹೋಗಿ ಗಾಡಿ ನಿಲ್ಸಕ್ಕೆ ಮುಂಚೆನೇ ಪೊಲೀಸ್ ಗಾಡಿ ಹಿಂದೆನೇ ಬರ್ತಾ ಇದೆ. ಅವ್ರು ಬಂದ ತಕ್ಷಣ ಅವರು ನಮಗೆ ಬೆದರಿಕೆ ಮಾಡಿ ನೀವೆಲ್ಲ ಇದು ಮಾಡಬಾರ್ದು, ಸ್ಟೇಷನ್ ಹತ್ರ ನಡೀರಿ ಅಂತ ಸ್ಟೇಷನ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ಈಗ ನಾವು ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಈಗ ಅವನು ಅರುಣ್ ಕುಮಾರ್ ಅನ್ನೋನು ಬಂದಿದ್ದಾನೆ, ಹೆಲ್ಮೆಟ್ ಹಾಕ್ಕೊಂಡು ಬಂದು ಕಳ್ಳನ ಥರ ನಿಂತಿದ್ದಾನೆ. ಇಲ್ಲಿ ನೀವೇ ಆಫೀಸ್ ಮಾಡಿದಾರಾ ಸರ್? ಇಲ್ಲ, ಆಫೀಸ್ ಮಾಡಿಲ್ಲ ಸರ್, ಹೊಸೂರಲ್ಲಿ ಮಾಡಿದ್ರು. ಇವಾಗ ಮನೆ ಬಂದು ಇಲ್ಲಿ ಮರ್ಸೂರ್ ಗೇಟಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ಮನೆ ಮಾಡ್ಕೊಂಡು 3 ವರ್ಷದಿಂದ ಅಲ್ಲೇ ವಾಸ ಇದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಸುಬ್ರಹ್ಮಣ್ಯಂ ಅಂತ ಸರ್.